ನಮಸ್ಕಾರ. ಸಂಬಂಧಗಳಲ್ಲಿ ಸೂಕ್ಷ್ಮವಾದ ಗಡಿಗಳಿರ್ತವೆ ಅಲ್ವಾ? ಕೆಲವು ಸಲ ನಾವು ಜೀವನದಲ್ಲಿ ಕಠಿಣ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಕಾಗತ್ತೆ. ಅಂತಹ ಸಮಯದಲ್ಲಿ ವಿವೇಕ ಎಷ್ಟು ಮುಖ್ಯ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಹುಡುಕೋ ಪ್ರಯತ್ನ ಮಾಡೋ ಒಂದು ಕಥೆಯನ್ನ ಇವತ್ತು ನೋಡೋಣ. ಕೆಂಪು ಬಳೆಗಳು ಮತ್ತು ಸಂಸ್ಕಾರದ ಗಡಿ. ಈ ಕಥೆ ಶುರುವಾಗೋದೇ ಒಂದು ತುಂಬಾನೇ ಆಳವಾದ ಯೋಚನೆಯಿಂದ. ನಮ್ಮ ಜೀವನದ ಹಾದಿಯಲ್ಲಿ ಎದುರಾಗೋ ಬೇರೆ ಬೇರೆ ಬಣ್ಣಗಳ ಬಗ್ಗೆ, ಅಂದ್ರೆ ಸುಖ, ದುಃಖ, ಗೊಂದಲಗಳ ಬಗ್ಗೆ ಇದು ತುಂಬಾನೇ ಸುಂದರವಾಗಿ ಹೇಳುತ್ತೆ. ಸರಿ, ಹಾಗಾದ್ರೆ ಕಥೆ ಎಲ್ಲಿಂದ ಶುರುವಾಯಿತು ಅಂತ ನೋಡೋಣ. ರಮ್ಯಾ ಮತ್ತು ಅವರ ಸಂಬಂಧಿ ಸುರೇಶ್ ನಡುವಿನ ಬಾಂಧವ್ಯ ಹೇಗಿತ್ತು? ಅದೊಂದು ತುಂಬಾನೇ ಮುಗ್ಧವಾದ ಆರಂಭ. ರಮ್ಯಾ ತನ್ನ ಅತ್ತೆ ಮನೆಗೆ ಓದೋಕೆ ಅಂತ ಬಂದಾಗ ಅಲ್ಲಿ ಸುರೇಶ್ ಅವಳಿಗೆ ಒಬ್ಬ ಅಣ್ಣಂತರ, ಒಬ್ಬ ಗೈಡ್ ತರಾನೇ ಇದ್ರು. ಅವರ ನಡುವೆ ಒಂದು ಸಹಜವಾದ, ಗೌರವಯುತವಾದ ಬಂಧ ಇತ್ತು. ಎಲ್ಲವೂ ತುಂಬಾನೇ ಸರಳವಾಗಿ, ಸ್ಪಷ್ಟವಾಗಿತ್ತು ಅಂತಾನೆ ಹೇಳ್ಬೋದು. ಆದ್ರೆ ಗೊತ್ತಲ್ಲ, ದಿನಗಳು ಕಳೆದ ಹಾಗೆ ಆ ಆತ್ಮೀಯತೆ ನಿಧಾನವಾಗಿ ಬೇರೆ ಏನೋ ಒಂದು ರೂಪ ಪಡಿತಾ ಇದೆಯಾ ಅನ್ನೋ ಒಂದು ಸಣ್ಣ ಅನುಮಾನ ರಮ್ಯಾಳ ಮನಸ್ಸಲ್ಲಿ ಶುರುವಾಡುತ್ತೆ. ಆ ಮುಗ್ಧ ಸಂಬಂಧದಲ್ಲಿ ಏನೋ ಒಂದು ಬದಲಾವಣೆ ಆಗ್ತಿರೋದನ್ನ ಅವಳು ಗಮನಿಸಕ್ಕೆ ಶುರು ಮಾಡ್ತಾಳೆ. ಇಲ್ಲಿಂದ ಕತೆ ಒಂದು ದೊಡ್ಡ ಟರ್ನ್ ತಗೊಳ್ಳುತ್ತೆ. ಒಂದು ಚಿಕ್ಕ ಉಡುಗೊರೆ ಇಡೀ ಸಂಬಂಧದ ಸ್ವರೂಪವನ್ನೇ ಪ್ರಶ್ನೆ ಮಾಡೋ ಹಾಗೆ ಮಾಡುತ್ತೆ. ಅದು ಯಾವ ಉಡುಗೊರೆ ಗೊತ್ತಾ? ಕೆಂಪು ಬಳೆಗಳು. ರಮ್ಯಾ ಅವರ ಮಾತಲ್ಲೇ ಕೇಳೋದಾದ್ರೆ ಆ ಬಳೆಗಳು ಅವರ ಮನಸ್ಸಲ್ಲಿ ಎಂಥ ಗೊಂದಲ ಸೃಷ್ಟಿ ಮಾಡಿತ್ತುಂಟ ಗೊತ್ತಾಗತ್ತೆ. ಆ ಬಳೆಗಳು ಕೇವಲ ಒಂದು ಉಡುಗೊರೆಯಾಗಿ ಉಳಿಲಿಲ್ಲ, ಬದಲಿಗೆ ಒಂದು ದೊಡ್ಡ ಆಂತರಿಕ ಸಂಘರ್ಷಕ್ಕೆ ಕಾರಣ ಆಗ್ಬಿಡ್ತು. ಸುರೇಶ್ ನೋಡೋ ನೋಟದಲ್ಲಿ ಆದ ಬದಲಾವಣೆ, ಆ ಸಂಬಂಧದ ಗಡಿ ಎಲ್ಲೋ ಅಳಿಸಿ ಹೋಗ್ತಿದೆ ಅನ್ನೋ ಭಾವನೆ, ಇದೆಲ್ಲ ಸೇರಿ ರಮ್ಯಾಳನು ಒಂದು ದೊಡ್ಡ ಗೊಂದಲಕ್ಕೆ ತಳ್ಳಿಬಿಡುತ್ತೆ. ಇದು ನಿಜವಾದ ಪ್ರೀತಿಯಾ ಅಥವಾ ಕೇವಲ ಒಂದು ಆಕರ್ಷಣೆಯ ಅನ್ನೋ ಗೊಂದಲ ಅವಳನ್ನ ಕಾಡೋಕ್ ಶುರು ಮಾಡುತ್ತೆ. ಈಗ ನಾವು ಕಥೆಯ ಅತ್ಯಂತ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದ್ದೇವೆ. ಇಷ್ಟು ದಿನ ಮನಸ್ಸಲ್ಲೇ ಇದ್ದಿದ್ದು ಈಗ ನೇರವಾಗಿ ಹೊರಗ್ಬರುತ್ತೆ. ಕೊನೆಗೆ ಆ ರಾತ್ರಿ ಸುರೇಶ್ ತನ್ನ ಮನಸ್ಸಲ್ಲಿರೋದನ್ನ ಹೇಳೇ ಬಿಡುತ್ತಾನೆ. ಈ ಒಂದು ಮಾತು ಆ ಸಂಬಂಧದ ಗಡಿಯನ್ನ ಸಂಪೂರ್ಣವಾಗಿ ದಾಟಿದ ಒಂದು ಕ್ಷಣವಾಗಿತ್ತು. ಆದ್ರೆ ರಮ್ಯಾ ಕಡೆಯಿಂದ ಬಂದ ಉತ್ತರದಲ್ಲಿ ಯಾವ ಗೊಂದಲವೂ ಇರ್ಲಿಲ್ಲ. ತುಂಬಾನೇ ಸ್ಪಷ್ಟವಾಗಿ, ದೃಢವಾಗಿ ಅವಳು ಉತ್ತರ ಕೊಡ್ತಾಳೆ. ಸಂಬಂಧಗಳ ಘನತೆ ಮತ್ತು ಮೌಲ್ಯಗಳಿಗೆ ಅವಳು ಹೆಚ್ಚಿನ ಪ್ರಾಮುಖ್ಯತೆ ನೀಡಿದ್ಲು. ನೋಡಿ, ಆ ಕ್ಷಣದಲ್ಲಿದ್ದ ಸಂಘರ್ಷ ಇದೆ. ಒಂದು ಕಡೆ ಕ್ಷಣಿಕ ಆಕರ್ಷಣೆ, ಇನ್ನೊಂದು ಕಡೆ ಇಡೀ ಕುಟುಂಬದ ಗೌರವ ಮತ್ತು ಶಾಂತಿ. ಈ ಎರಡರಲ್ಲಿ ಒಂದನ್ನ ಆರಿಸ್ಕೊಳ್ಬೇಕಾದ ದೊಡ್ಡ ಜವಾಬ್ದಾರಿ ಅವಳ ಮುಂದಿತ್ತು. ಜೀವನದಲ್ಲಿ ಇಂಥ ಹಲವು ಸಂದರ್ಭಗಳು ಎದುರಾಗ್ತವೆ ಅಲ್ವಾ? ಸೊ ಆ ಮುಖಾಮುಖಿಯಾದ್ಮೇಲೆ ರಮ್ಯಾ ತೆಗೆದುಕೊಂಡ ಆ ನಿರ್ಧಾರ, ಅದರ ಪರಿಣಾಮಗಳೇನು? ಅದೇ ಈ ಭಾಗದ ಫೋಕಸ್. ನಿಜ ಹೇಳ್ಬೇಕಂದ್ರೆ ಇದು ಭಾವನೆ ಮತ್ತು ಸಂಸ್ಕಾರದ ನಡುವಿನ ಒಂದು ದೊಡ್ಡ ಯುದ್ಧವೇ ಸರಿ. ಮನಸ್ಸು ಒಂದು ಕಡೆ ಎಳೆದ್ರೆ ಅವಳು ಬೆಳೆದು ಬಂದ ಮೌಲ್ಯಗಳು ಮತ್ತು ಸಂಸ್ಕಾರ ಇನ್ನೊಂದು ದಾರಿಯನ್ನ ತೋರಿಸ್ತಾ ಇತ್ತು. ಇದು ಕೇವಲ ರಮ್ಯಾಳ ಕಥೆ ಅಂತ ಅನ್ಸಲ್ಲ, ನಮ್ಮೆಲ್ಲರೊಳಗೂ ನಡೆಯೋ ಒಂದು ಹೋರಾಟದ ಹಾಗೇ ಇದೆ. ಖಂಡಿತ ಆ ನಿರ್ಧಾರ ತಗೊಳ್ಳೋದು ಇಬ್ರಿಗೂ ನೋವು ಕೊಡ್ತು. ಆದ್ರೆ ಆ ಕ್ಷಣಕ್ಕೆ ಅದೇ ಸರಿ ಅಂತ ಅವರಿಬ್ಬರಿಗೂ ಚೆನ್ನಾಗ್ ಗೊತ್ತಿತ್ತು. ಆಳವಾಗಿ ಮನವರಿಕೆ ಆಗಿತ್ತು. ಇದ್ರ ಫಲಿತಾಂಶ ಏನಾಯ್ತು ಅಂದ್ರೆ ಸುರೇಶ್ ತನ್ನ ತಪ್ಪನ್ನ ಅರ್ಥ ಮಾಡ್ಕೊಂಡು ಆ ಸಂಬಂಧದ ಗಡಿಗೆ ಗೌರವ ಕೊಟ್ಟು ಹಿಂದೆ ಸರಿದ್ರು. ವೈಯಕ್ತಿಕ ಭಾವನೆಗಳಿಗಿಂತ ಕುಟುಂಬದ ಮೌಲ್ಯಗಳು ದೊಡ್ಡದು ಅಂತ ಇಬ್ರೂ ಒಪ್ಕೊಂಡು ಆ ಸಂಘರ್ಷಕ್ಕೆ ಒಂದು ಘನತೆಯ ಅಂತ್ಯ ಹಾಡಿದ್ರು. ಸರಿ, ಈಗ ನಾವು ಕಥೆಯ ಕೊನೆಯ ಭಾಗಕ್ಕೆ ಬಂದಿದ್ದೀವಿ. ಆವತ್ತು ತೆಗೆದುಕೊಂಡ ಆ ಒಂದು ಕಠಿಣ ನಿರ್ಧಾರ ಮುಂದೆ ಹೋಗ್ತಾ ಎಲ್ಲರ ಜೀವನದಲ್ಲಿ ಹೇಗೆ ಒಳ್ಳೆಯದನ್ನ ಮಾಡ್ತು ಅಂತ ನೋಡೋಣ. ನೋಡಿ, ಆ ಒಂದು ಸರಿ ನಿರ್ಧಾರದಿಂದ ಏನಾಯ್ತು? ಇಬ್ಬರ ಜೀವನಾನೋ ಒಂದು ಒಳ್ಳೆಯ ದಾರಿಯಲ್ಲಿ ಸಾಗೋಕೆ ಶುರುವಾಯಿತು. ಸುರೇಶ್ ಒಂದು ಸುಂದರ ಸಂಸಾರವನ್ನ ಕಟ್ಕೊಂಡ್ರು. ಇತ್ತ ರಮ್ಯಾ ತನ್ನ ವೃತ್ತಿ ಜೀವನದಲ್ಲಿ ಯಶಸ್ಸು ಸಾಧಿಸಿದ್ಲು. ಇಬ್ಬರೂ ತಮ್ಮ ದಾರಿಯಲ್ಲಿ ಸಂತೋಷವನ್ನ ಕಂಡುಕೊಂಡ್ರು. ಮತ್ತು ಕಥೆಯ ಕೊನೆಯಲ್ಲಿ ನಿರೂಪಕಿ ಈ ಒಂದು ಮುಖ್ಯವಾದ ಪಾಠವನ್ನ ನಮಗೆಲ್ಲ ಹೇಳ್ತಾರೆ. ಅಟ್ರಾಕ್ಟಿವ್ ಆಗಿ ಕಾಣೋ ದಾರಿಗಳಿಗಿಂತ ಸರಿಯಾದ ದಾರಿಯನ್ನ ಆರಿಸ್ಕೊಳ್ಳೋದೇ ನಿಜವಾದ ವಿವೇಕ. ಹಾಗಾದ್ರೆ ನಿಜವಾದ ಬುದ್ಧಿವಂತಿಕೆ ಅಂದ್ರೇನು? ಜಸ್ಟ್ ಜ್ಞಾನನಾ? ಇಲ್ಲ, ಅದು ನಮ್ಮ ಮನಸ್ಸಿನ ಭಾವನೆಗಳನ್ನ ಕೇಳಿಸ್ಕೊಳ್ತಾಲೆ ನಮ್ಮ ಜವಾಬ್ದಾರಿ ಮತ್ತು ಮೌಲ್ಯಗಳನ್ನ ಮರೆದೇ ನಿರ್ಧಾರ ತಗೊಳ್ಳೋ ಒಂದು ಪ್ರಬುದ್ಧತೆ. ಕೊನೆಯಲ್ಲಿ ಈ ಕಥೆ ನಮ್ಮೆಲ್ಲರ ಮುಂದೆಯೂ ಒಂದು ದೊಡ್ಡ ಪ್ರಶ್ನೆಯನ್ನ ಇಟ್ಟು ಹೋಗುತ್ತ. ನಮ್ಮ ಜೀವನದಲ್ಲಿ ಹೃದಯದ ಮಾತು ಕೇಳಬೇಕಾ ಅಥವಾ ವಿವೇಕದ ದನಿ ಕೇಳಬೇಕಾ? ಆ ಎರಡರ ನಡುವಿನ ಆ ಸಣ್ಣ ಗಡಿರೇಖೆ ಯಾವುದು? ಅದನ್ನ ನಾವು ಹೇಗೆ ಗುರುತಿಸಬೇಕು? ಖಂಡಿತವಾಗಿಯೂ ಯೋಚಿಸಬೇಕಾದ ವಿಷಯ ಅಲ್ವಾ?